ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರು. ಆತ್ಮೀಯರೇ, ಈಗಾಗಲೇ ಅರ್ಧಕ್ಕೆ ಬಂದು ನಿಂತದ ಅಧಿವೇಶನ. ಈ ನಡುವ ನಮ್ಮ ಶಾಮೂರು ಶಿವಶಂಕರಪ್ಪನವರು ಹೋಗಿದ್ದರಿಂದಾಗಿ ಇವತ್ತಿನ ದಿನವೂ ಅವರ ಶ್ರದ್ಧಾಂಜಲಿಗೆ ಸಮರ್ಪಿತವಾಗಿ ದಾಟಿ ಹೋಗ್ಯದ. ಹೆಚ್ಚು ಕಡಿಮೆ ಅರ್ಧ ದಿನಗಳು ಮುಗಿದು ಇನ್ನು ಮುಂದಿನ ದಿನದಲ್ಲಿ ಏನೇನು ಮಾಡಬಹುದು BJP. ಯಾಕಂದರೆ ಕಾಂಗ್ರೆಸ್ ಅಂತ ಈ ಕಳೆದ 7 ದಿನಗಳಲ್ಲೇ ಒಂದು ರೀತಿಯಿಂದ ಎಸ್ಕೇಪಿಸ್ಟ್ ತಪ್ಪಿಸ್ಕೊಂಡದ. ಏನೋ ಪ್ರಯತ್ನ ಮಾಡಿ ಹೈಕಮಾಂಡ್ ಇಬ್ಬರು ಒಂದು ಮಾಡಬೇಕು ಅಂತ ಮಾಡಿದರು, ಒಂದಾಗಿ ಹೋಗಲಿ ಅಂತೇನೋ ಪ್ರಯತ್ನ ಮಾಡಿದರು. ಆದ್ರೆ ಅದೇನು ಮತ್ತೆ ದುಮಿಡಿ ನಡೆದ ಯಾರು ಆಗ್ತಾರೋ ನೋಡೋಣ. ಮುಖ್ಯಮಂತ್ರಿ ಆಗ್ತಾರೋ ಇದೋ ಮುಂದುವರಿಸಿದೋ ಗೊತ್ತಿಲ್ಲ. ಆದರೆ BJP ಮಾತ್ರ ಈ ಕಳೆದ 7 ದಿನಗಳಲ್ಲಿ ನೋಡಿದಾಗ ಅಂತ ಹೇಳ್ಕೊಳ್ಳೋಂಥದ್ದು ಪ್ರಬಲವಾದ ವಿರೋಧ ಪಕ್ಷವಾಗಿ ಕಾಣ್ತಾನೇ ಇಲ್ಲ. ಯಾಕೆ ಅನ್ನೋದಂಥದ್ದು, ಯಾಕಂದ್ರೆ ಈ BJPಯ ಲೀಡರ್ಗಳಿಗಿಂತಲೂ ಅಶೋಕ್ ಅವ್ರಿಗಿಂತಲೂ ಅಥವಾ ನಮ್ಮ ಅಶ್ವಥ್ ನಾರಾಯಣ ಆಗಿರ್ಬೋದು ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಬೊಮ್ಮಾಯಿ ಅಂಥವ್ರು ಆಗಿರ್ಬೋದು, ಇವರು ಯಾರು ಧ್ವನಿನೇ ಇಲ್ಲಲ್ಲೇ ವಿಧಾನಸಭೆಯಲ್ಲೇ. ಇನ್ನುಳಿದವರು ಸಹಿತ ಅನಿಲ್ ಕುಮಾರ್ ಆಗಿರ್ಬೋದು, ಒಳ್ಳೆ ಮಾತುಗಾರರು. ಆದರೆ ಯಾಕೋ ಏನೋ CT ರವಿ ಅವರಾಗಿರ್ಬೋದು, ಯಾಕೋ ಧ್ವನಿನೇ ಇಲ್ಲ ಏನೋಪ್ಪ ಈ ಸಲ ಅನ್ನುವಾಗ. ಏನೋ ಒಂದಿಷ್ಟು ಬೆಳಕು ಮಾಡಿದರು, CT ರವಿ ಪರಿಷತ್ನಲ್ಲಿ ಮಾತಾಡಿದರು. ಆದರೆ ಯಾಕೋ ಎಷ್ಟು ಪ್ರಭಾವ ಯಾವಾಗೈತೆ ಅಷ್ಟು ಆಗಲಿಲ್ಲ. ಮತ್ತು ಆಡಳಿತಾರೂಢ ಪಕ್ಷವನ್ನು ಹಿಡಿದಲ್ಲಿಟ್ಟುಕೊಂಡು ಅವರ ದೋಷ ಎತ್ತಿ ತೋರಿಸಿ ಅಂಥ ದೊಡ್ಡ ಕೆಲಸಗಳು ಆಗಲಿಲ್ಲ. ಯಾಕಂದ್ರೆ ದೊಡ್ಡ ಒಂದು ಅವಕಾಶ ಇತ್ತು ಈ ಸಂದರ್ಭದಲ್ಲೇ. ಮಧ್ಯದಾಗೆ ಉತ್ತರ ಕರ್ನಾಟಕದ ಬಗ್ಗೆ, ಉತ್ತರ ಕರ್ನಾಟಕದ ಅನೇಕ ವಿಷಯಗಳನ್ನು ಪ್ರತಿಪಾದನೆ ಮಾಡ್ಬೋದಾಗಿತ್ತು. ಇನ್ನೂ ಅಷ್ಟು ಫೋರ್ಸ್ ಆಗಿದೆ. ಇನ್ನು ಏನು ಕೆಲಸ ಆಗಿಲ್ಲ, ಏನು ಆಗಬೇಕಾಗಿದೆ ಅನ್ನುವಂಥದ್ದು ಅದು ಆಗಲಿಲ್ಲ. ಮುಖ್ಯವಾಗಿ ಆಗಬೇಕಾಗಿದ್ದು ಈ ಒಂದು ಏನಪ್ಪ ಅಂತಂದ್ರೆ ಸಿದ್ಧಿಮಣಿ ಅಂತೀವಿ ನಾವು, ಅಥವಾ ಈ ಒಂದು ಬಾಗಲಕೋಟೆ ಏನು ಡ್ಯಾಮು ಬರ್ತದೆ ಆಲಮಟ್ಟಿ ಡ್ಯಾಮ್ ಅದು ಇಶ್ಯೂ ಇನ್ನೂ ದೊಡ್ಡದಾಗಬೇಕಾಗಿತ್ತು. ಅದನ್ನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟು ಅದರಲ್ಲಿ ತಡೆದ ಕೆಲವು ದೋಷಗಳನ್ನು ಮಾಡಿತ್ತು ಅನ್ನೋದು ಕಾರಣಕ್ಕಾಗಿ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಕಳೆದ ಈ ಒಂದು ಅರ್ಧ ಏನು ಹೋಗ್ಯದಲ್ಲ ಈ ಅಧಿವೇಶನದಲ್ಲೇ BJPಯ ನಾಯಕರು ಒಂದು ರೀತಿ ಕಳಹೀನಾಗಿದ್ದರು ಅನ್ನೋದು ಎರಡು ಮಾತಲ್ಲ. ಇವ್ರಿಗಿಂತ ನಮ್ಮ ಯತ್ನಾಳ್ ಜಬರದಸ್ತಾಗಿ ಮಾತಾಡಿದರು. ಅವರೊಬ್ಬರ ಒನ್ ಮ್ಯಾನ್ ಶೋ ಅಂದಂಗಾಗಿತ್ತು. ಅದು ಭಾಳ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಹೈಕಮಾಂಡ್ ಚಿಂತನೆಗೊಳಗಾಗಿದೆ. ಏನಪ್ಪ ಈ ಟೀಮನ್ನು ತೊಗೊಂಡೋಗಿ 2022ರಲ್ಲಿ ಗೆಲ್ಲಲಿಕ್ಕೆ ಸಾಧ್ಯದನಾ ಅಂತೇಳಿ. ಯಾಕಂದ್ರೆ ಒಂದು ವೇಳೆ ಇಲ್ಲೇ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಒಂದಾಗಿ ಹೋದ್ರಪ್ಪ ಅಂದ್ರೆ, ಹೊಂದಾಣಿಕೆ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಆ ಪಾರ್ಟಿಯನ್ನು 2022ರಲ್ಲಿ ಸೋಲಿಸೋದು ಭಾಳ ಕಷ್ಟ. ಯಾಕಂದ್ರೆ ದಿನದಿಂದ ದಿನಕ್ಕೆ ರಾಹುಲ್ ಗಾಂಧಿ ಅವರು ಬೆಳೀತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಒಂದು ನೆಲೆ ಅದ. ಯಾಕಂದ್ರೆ ಒಂದಿಷ್ಟು ವೈಚಾರಿಕತೆ ಅದ, ಇಲ್ಲಿ ತಿಳುವಳಿಕೆ ಜನ ಹೆಚ್ಚಿಗಿದ್ದಾರೆ. ಸ್ವಲ್ಪ ಕಾಂಗ್ರೆಸ್ ಕಡೆ ಒಲವಿದ್ದಂಥದ್ದಾರ, ಅಥವಾ ಇನ್ನು ನಗರ ನಕ್ಸಲೈಟ್ರಲ್ಲಿ ಇದ್ದಾರೆ. ಹೀಗಾಗಿ ಈ ಮುಂದಿನ ಚುನಾವಣೆ ಗೆಲ್ಲೋದು ಹೇಗೆ ಅಂತ, ಯಾಕಪ್ಪ ಅಂತಂದ್ರೆ ಅಂದಷ್ಟು ಸುಲಭಿಲ್ಲ. ಲಾಸ್ಟ್ ಟೈಮ್ 2023ರ ಚುನಾವಣೆ ಒಳಗೆ ನೀವು ನೋಡಿದಿರಿ, ಮೋದಿಯವರು ಸ್ವತಃ ಬಂದರು, ಶಾರ್ ಅವ್ರಿಗೆ ಸುತ್ತ ಹಾಕಿದರು, ಬಜರಂಗಿ ಅಂದರು, ಏನೇನೋ ಹೇಳಿದರು. ಅದರಲ್ಲೂ ಎಷ್ಟು ಪ್ರಯತ್ನ ಮಾಡಬೇಕು ಎಲ್ಲ ಹಾದಿನ ಹುಡುಕಿದರು. ಆದರೆ ಆ ಸಂದರ್ಭದಲ್ಲಿ ತಪ್ಪೇನು ಮಾಡಿದ್ರಪ್ಪ ಅಂದ್ರೆ ಯಡಿಯೂರಪ್ಪರ ಕೈಯಲ್ಲಿ ಪೂರ್ತಿ ನಾಯಕತ್ವ ಕೊಟ್ಟಿರಲಿಲ್ಲ ಅನ್ನೋದು ಗಮನಿಸಬೇಕಾಗ್ಯದ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನ ವಿರೋಧಿಗಳೆಲ್ಲರೂ ಕುಡ್ಕೊಂಡು ಯಡಿಯೂರಪ್ಪನ ಬದಿಗೆ ಸರಿಸಬೇಕು, ತಮ್ಮ ಶಕ್ತಿ ತೋರಿಸ್ಬೇಕು ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ಜೊತೆಗೆ ಮೋದಿಯವರ ಮುಖ ಇದ್ರೂ ಸಹಿತ ಯಶಸ್ವಿ ಆಗಲಿಲ್ಲ. ಹಿಂದೆಂದಿಗಿಂತಲೂ ಹೆಚ್ಚು ಬಲಿಷ್ಠವಾಗಿ ಕಾಂಗ್ರೆಸ್ ಮೇಲೆ ಬಂದು ಅನ್ನೋದು ಯಾರ ಇತಿಹಾಸದ ಕೆಲಸ. ಈಗಲೂ ಅಂಥ ಪರಿಸ್ಥಿತಿನ ಅದ. ಯಾಕಂದ್ರೆ ಗ್ಯಾರಂಟಿ ಒಂದು ಸಿಕ್ಕದ ಇವತ್ತು ಸಾಕಷ್ಟು ಕಾಂಗ್ರೆಸ್ ಕೈಯಲ್ಲೇ. ಆ ಗ್ಯಾರಂಟಿಯನ್ನು ಕಸ್ಕೊಳ್ಳೋದ್ರೆ ಸುಲಭದ ಮಾತಲ್ಲ. ಈಗ ಗ್ಯಾರಂಟಿ ಕಸ್ಕೋಬೇಕಾಗಿದ್ರೆ ಅದಕ್ಕೆ ಹೆಚ್ಚಿನ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕಾಗಿದೆ ಇವತ್ತು. ಅದನ್ನು ಮಾಡಲಿಕ್ಕೆ ಸಾಧ್ಯನಾ? BJP ಜೊತೆಗೆ ಒಬ್ಬ ನಾಯಕರು ಬೇಕಾಗಿದ್ದಾರೆ. ಯಾರು ನಾಯಕರ? ಯಡಿಯೂರಪ್ಪ ಇದ್ದರು. ಇನ್ಸ್ಟೀಡ್ ಆಫ್ ಯಾರು ಸಿದ್ದರಾಮಯ್ಯ ಬದಲಾಗಿ ಇದ್ದರು ಯಡಿಯೂರಪ್ಪ. ಇವತ್ತು ಅವರು ರಿಟೈರ್ ಆಗಿದ್ದಾರೆ. ಇಲ್ಲ, ಈಗ ಬೆಳಿಬೇಕಾಗಿತ್ತು, ಯಾರೂ ಬೆಳೀತಾ ಇಲ್ಲ. ಅದೇ ನಾಯಕರು ಇಲ್ಲ ಅಂತಲ್ಲ, ಅನೇಕ ನಾಯಕರಿದ್ದಾರೆ ಇಲ್ಲಿ. ಆದರೆ ಅಲ್ಲಿ ನಾವು ಏರಿಯಾಗಳಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಆ ಏರಿಯಾಗಳಿಗೆ ಮತ್ತು ಪ್ರಬಲವಾಗಿ ಸಿದ್ದರಾಮಯ್ಯರನ್ನು ಎದುರಿಸುವಂತಹ ಶಕ್ತಿ ಅವರಲ್ಲಿ ಉಳಿದದನ ಅಂತ ಒಂದು ದೊಡ್ಡ ಪ್ರಶ್ನೆ. ಯಾಕಂತಂದ್ರೆ ಈಗಾಗಲೇ ನಿಮಗೆ ಹೇಳಿದಾಗ ಅಶೋಕನ ವಿರೋಧ ಪಕ್ಷದ ನಾಯಕ ಮತ್ತು ಅಧ್ಯಕ್ಷ ಅಂತ ವಿಜೇಂದ್ರ ಅವ್ರ ಮಾತುಗಳನ್ನಂತೆ ಒಬ್ಬ ಸಣ್ಣ ಹುಡುಗ ಮಾತಾಡ್ತಾ ಇದ್ದಾರಪ್ಪ ಅನ್ನುವಂಗೆ ಬಿಹೇವ್ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಹೀಗಾಗಿ ವಿಜೇಂದ್ರ ಅವರು ಸಹಿತ ಇದ್ದಾರೆ, ಓದ್ಕೊಂಡಿದ್ದಾರೆ, ಏನು ತಿಳ್ಕೊಂಡಿದ್ದಾರೆ, ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಜನಕ್ಕೆ ಹೋಗಿ ಮುಟ್ತಾ ಇದ್ದಾರಾ ಅನ್ನುವಂಥದ್ದು.
ಅದರಲ್ಲೂ ಅಧಿವೇಶನದಲ್ಲಿ ಇನ್ನೂ ಜೋರಾಗಿ ಮಾತಾಡಬೇಕಾಗಿತ್ತು, ಇನ್ನೂ ಜೋರಾಗಿ ಅಟ್ಯಾಕ್ ಮಾಡಬೇಕಾಗಿತ್ತು, ಇವು ಭ್ರಷ್ಟಾಚಾರದ ಬಗ್ಗೆ ಹೊರಗೆ ತೆಗಿಬೇಕಾಗಿತ್ತು. ಅನೇಕ ಇಶ್ಯೂಗಳಿದ್ದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿ ಅವು ಯಾವೂ ಸಹಿತ ಸರಿಯಾಗಿ ಪ್ರಯೋಗ ಮಾಡಲಿಲ್ಲ ಕರ್ನಾಟಕದ BJP ನಾಯಕರು ಅನ್ನೋದು ಈಗ ಅಲ್ಲಿ ಕಂಡು ಬರುತ್ತಿರುವಂಥ ಸತ್ಯವಾಗಿದೆ. ಹಾಗಾದರೆ ಮುಂದೆ ಏನಂತಿದ್ರು 2022ರಲ್ಲಿ ಇದೇ ಟೀಮ್ ತೊಗೊಂಡು ಹೋದರೆ ಗೆಲ್ತಾರೆ BJPಗರು ಅಂತೆ. ಅಧಿವೇಶನದಲ್ಲಿನ ಪಕ್ಷಗಳು ಆಡಳಿತ ಪಕ್ಷದ ಅನೇಕ ದೋಷಗಳು ಎಂಟಿನ ಕಂಪನಿ ಸಾಕಷ್ಟು ಇದ್ದಾವೆ. ಇಲ್ಲಿ ಭ್ರಷ್ಟಾಚಾರ ನಿಂತಿಲ್ಲ, ಮತ್ತೊಂದಿಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ ಇಲ್ಲೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಹೇಳಿದ್ರೆ ಉತ್ತರ ಕನ್ನಡ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅದ್ರ ಜಿಲ್ಲಾ ವಿಭಜನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದಾಗಿತ್ತು, ಅದನ್ನು ಮಾಡ್ಕೊಳ್ಳಿಲ್ಲ BJP. ಅಟ್ಲೀಸ್ಟ್ ಉತ್ತರ ಕನ್ನಡದ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಲಿಲ್ಲ. ಅದು ಸಹಿತ ಏನೋ ಒಂದು ಆಗಿ ಹೋಗಿಬಿಟ್ಟಂಗೆ ಆಗ್ತಾಯಿದೆ. ಜಿಲ್ಲಾ ವಿಭಜನೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಬೇಡಿಕೆಗಳ ಬಗ್ಗೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಇವತ್ತು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ತಯಾರಾಗಿ ಬರಬೇಕಾಗಿತ್ತು, ಅದು ಆಗ್ತಾಯಿಲ್ಲ. ಅದು ಏನಪ್ಪ ಅಂದ್ರೆ ಇಲ್ಲಿ ಮಜಾ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸದ ರಾಜು ಕಾಗೆ ಇವತ್ತು ಉತ್ತರ ಕನ್ನಡದ ಬಗ್ಗೆ ಜಬರ್ದಸ್ತಾಗಿ ಮಾತಾಡಿದ್ರು. ನಮ್ಮ ಸಪ್ರೇಟ್ ರಾಜಕೋಟರ ಬಗ್ಗೆ ಮಾತಾಡಿದರು. BJP ಸ್ಟ್ರಾಂಗ್ ಆಗಿ ಯಾರೂ ಮಾತಾಡಲಿ ಉತ್ತರ ಕನ್ನಡದ ಬಗ್ಗೆ. ಯಾಕಂದರೆ ಉತ್ತರ ಕನ್ನಡದಲ್ಲಿ ಲಿಂಗಾಯತ ಹೆಚ್ಚಿರೋದ್ರಿಂದಾಗೆ ಇದು BJP ಪರ ಇದ್ದಂಥ ವಾತಾವರಣ. ಅಂಥದ್ರಲ್ಲೇ ಇವತ್ತು ರಾಜಕಾಗಿ ಕಾಂಗ್ರೆಸ್ಸಿಗರು ಈ ಒಂದು ಉತ್ತರ ಕನ್ನಡಕ್ಕೆ ಸಪ್ರೇಟ್ ರಾಜ್ಯ ಆಗಬೇಕು ಅಂತ ಬೇಡಿಕೆ ಇಟ್ಟರು. ಇದರಿಂದ ಸರ್ ಉತ್ತರ ಕನ್ನಡ ಅಂದರೆ ಪ್ರೀತಿ ವಿಶ್ವಾಸ ಜನರ ಮೇಲೆ ಬರ್ತದೆ. ಇವೆಲ್ಲ ನೆರವೇರಿನಲ್ಲೇ ಇದೊಂದು ನಂತರ ಒಂದಲ್ಲ, ಇನ್ನೂ ಅನೇಕ ವಿಷಯಗಳನ್ನ ನಾವು ಪ್ರತಿಪಾದನೆ ಮಾಡಬೇಕಾಗಿದೆ. ಇಲ್ಲ ಇಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಈ ಕಳೆದ 2 ದಿನಗಳಲ್ಲೇ ಏನಪ್ಪ ಅಂತಂದ್ರೆ ನಮ್ಮ BJPಯ ಶಾಸಕರನ್ರಿ ಅಥವಾ ಅಲ್ಲಿಯ ಅಧ್ಯಕ್ಷರನ್ರಿ ಅಥವಾ ವಿರೋಧ ಪಕ್ಷದ ನಾಯಕರನ್ರಿ ನಮ್ಮ ಆರ್ ಅಶೋಕ್ ಇವರು ಯಾವ ರೀತಿ ಇಫೆಕ್ಟಿವ್ ಆಗಬೇಕಾಗಿತ್ತು ಅದಾಗಿಲ್ಲ. ಅದು ಮತ್ತು ಅದರಲ್ಲೂ ಸಿದ್ದರಾಮಯ್ಯ ಮತ್ತು DK ಶಿವರ್ ತಿಕ್ಕಾಟ ನಡೆದ ಪಾರ್ಟಿ, ಯಾವ ಪಾರ್ಟಿ ಈ ಪಾರ್ಟಿ ಹೋಗೋದು, ಮತ್ತು ನಮ್ಮ ಕಡೆ ಹೊಡ್ಕೊಳ್ಳೋದು ಅವ್ರ ಕಡೆ ಹೊಡ್ಕೊಳ್ಳೋದು ಏನೂ ಕೇಳಿ ಬರ್ತಾ ಇದ್ದಾವೆ. ನೆಮ್ಮದಿ ಇಲ್ಲ ಕಾಂಗ್ರೆಸ್ನಲ್ಲಿ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ BJPಗೆ. ಅದನ್ನು ಜಗತ್ತಿಗೆ ತಿಳಿಸೋದ್ರಲ್ಲಿ ವಿಫಲ ಆಯಿತು, ಜನರಿಗೆ ತಿಳಿಸೋಲ್ಲಿ ವಿಫಲ ಆಯಿತಾ ಅನ್ನುವಂಥದ್ದು. ಇದೇ ರೀತಿ ಮುಂದುವರೆದ್ರೆ 2022ರಲ್ಲಿ ಗೆಲ್ಲುವುದು ಮಾತ್ರ ಅಶಕ್ಯ ಅನ್ನುವಂಥ ಮಾತುಗಳು ಸ್ವತಃ BJPಯಲ್ಲಿ ಅನೇಕ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ. ಹೆಂಗಪ್ಪ ಮುಂದೆ ಹೆಂಗೆ ಇಲ್ಲೇ ನಾಯಕರಿಲ್ಲದ ನಾಯಕರಿಲ್ಲದ ದೋಣಿ ಮುಂದೆ ಹೊಂಟುಬಿಟ್ಟದ, ಎತ್ತು ಹೋಗಿ ಮೂಡುತ್ತದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇದೇ ನೆಲೆಯಲ್ಲಿ ಇನ್ನೊಂದಿಷ್ಟು ಬರ್ತಾಯಿದೆ, ಅಧ್ಯಕ್ಷ ಯಾರಾಗ್ಬೋದು ಮುಂದೆ ಅಂತ. ಅದು ದೊಡ್ಡ ಚರ್ಚೆ ನಡೀತಾ ಇದೆ. ಇಲ್ಲ ಯತ್ನಾಳ್ ತೊಗೊಂಡ್ಬಿಡ್ರಿ ಅವರು ದೊಡ್ಡ ನಾಯಕರಾಗತ್ತೆ ಕೆಲವೊಂದು ಜನ ಅಂತ ಇದ್ದಾರೆ. ಇಲ್ಲ ವಿಜೇಂದ್ರ ಮುಂದುವರಿಯೋದು ಕೆಲವೊಂದು ಜನ ಅಂತಾರೆ. ಅಥವಾ ಯಡಿಯೂರಪ್ಪನ ಬಿಟ್ಟರೆ ಯಡಿಯೂರಪ್ಪನ ವಿರೋಧ ಹಾಕ್ಕೊಂಡ್ರೆ ಪಾರ್ಟಿ ಉಳಿತಿದ್ದೀನಿ ಮತ್ತು ಕೆಲವರು ಹೇಳ್ತಾರೆ. ಒಟ್ಟಾರೆ ಗೊಂದಲ ಹೈಕಮಾಂಡ್ ಗೊಂದಲ ಇದೆ, BJPನೂ ಗೊಂದಲ ಇದೆ, ಎಲ್ಲರೂ ಗೊಂದಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲೇ BJP ಇದ್ದಿದ್ದು ಭಾಳಷ್ಟು ಕಡೆಗಳಲ್ಲಿ ಅತಂತ್ರವಾಗಂಥ ಪರಿಸ್ಥಿತಿ ಬರ್ತಾಯಿದೆ ಅಂತ. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೇಕಾಗಿದ್ದಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾಯಿದ್ರು. ಭಾಳಷ್ಟು ಏನೋ ದುಡ್ಡಿದ್ದಂಥ ವ್ಯಕ್ತಿ ಅಂತೇಳಿ ಇವತ್ತು ಅವರು ತಮ್ಮ ವ್ಯಕ್ತಿತ್ವ ಕಳ್ಕೊಂಡಾರ. ರಾಮುಲು ಅವರು ತಮ್ಮ ವ್ಯಕ್ತಿತ್ವಗಳನ್ನು ಕಳ್ಕೊಂಡಿದ್ದಾರೆ. ಇವೆಲ್ಲ ನೋಡಿಕೊಂಡಾಗ ಇವತ್ತು ಮತ್ತೆ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿಯೂ BJPಗಿಂತ ಉತ್ತಮವಾದಂತಹ ಸ್ಥಾನಮಾನವನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಇವತ್ತು ಕಾಣ್ತಾ ಇದ್ದಾವೆ. ನೋಡೋಣ ಅದು ಏನಾಗ್ತದೆ ಮುಂದಿನ ದಿನದಲ್ಲಿ ಏನೇನು ಬದಲಾವಣೆ ಆಗ್ತಾವೆ. ಅದೇನೋ ಆಗಲಿ. ಈಗ ಮೊದಲು ಮಾಡಬೇಕಾಗಿದ್ದ ಕೆಲಸ ವಿಜೇಂದ್ರನ ನೀವು ಮಾಡೋರಿದ್ದರೆ ಅದು ಸ್ಪಷ್ಟ ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಾಗ ಮಾಡುವಂಥ ವಿಷಯ ಎಲ್ಲ. ಕಾಂಗ್ರೆಸ್ ಏನದಪ್ಪ ಅಂದ್ರೆ ಮೋಸ್ಟ್ ಪ್ರೊಬಬಲಿ ಒಂದು ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯಂತೆ CM ಸ್ಥಾನದ ಇಳಿಸೋದಿಲ್ಲ. ಅದೇ ಕಾಲಕ್ಕೆ ಇನ್ನಷ್ಟು ಭರವಸೆ DK ಶಿವರ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲ ಇಲ್ಲಿ BJPಯಲ್ಲೂ ಸಹಿತ ಒಂದು ವಿಜೇಂದ್ರನು ಇಟ್ಕೊಳ್ರಿ, ಇಲ್ಲ ಇನ್ನೊಬ್ಬಗೆ ಯಾರಾದರೂ ಅವಕಾಶ ಕೊಟ್ಟರೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೋದೇನೋ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಏನೋ ಒಬ್ಬ ಮಾತಾಡ್ತಾರೆ ಬಿಡಪ್ಪ ಏನೋ ಅಂತ ಅಂದರೂ ಸಹಿತ ಯತ್ನಾಳರು ಒಂದಿಷ್ಟು ಲೆಕ್ಕದ ಮೇಲೆ ಒಂದು ಪ್ರಭಾವಿಯಾಗಿ ಮಾತಾಡಲಿಕ್ಕಿದ್ದಾರೆ. ಮತ್ತು ಜೊತೆಗೆ ಹಿಂದೂ ಏನು ವೋಟರ್ಸ್ ಇದ್ದಾರೆ ಅವ್ರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಎರಡರಲ್ಲಿ ಒಂದು ವಿಜೇಂದ್ರನೋ ಅಥವಾ ಸೋಮಣ್ಣ ದಕ್ಷಿಣ ಕರ್ನಾಟಕ ಪ್ರಭಾವಿ, ಉತ್ತರ ಕರ್ನಾಟಕ ಅಲ್ಲ ಲಿಂಗಾಯತ್ ಕಮ್ಯುನಿಟಿಯಲ್ಲೇ. ಇನ್ನು ಯತ್ನಾಳ್ ಉತ್ತರ ಕನ್ನಡದಲ್ಲಿ ಪ್ರಭಾವ ಇದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಆರ್ ಅಶೋಕ್ ಅವರು ಒಕ್ಕಲಿಗರಿದ್ದಾರೆ, ಅಥವಾ ಅಲ್ಲಿ HDK ಅದಾರ, ಅವ್ರ ಜೊತೆ ಹೊಂದಾಣಿಕೆ ಇರೋದ ಕುಮಾರಸ್ವಾಮಿ ಜೊತೆಗೆ. ಹೀಗಾಗಿ ಲಿಂಗಾಯತ್ ಮತ್ತು ಅದೇ ಕಾಲಕ್ಕೆ ಒಕ್ಕಲಿಗ ಸಮುದಾಯದ ಜೋಡಿ ಮಾಡಿ ಹೋದ್ರೆ ಆಗ್ಬೋದೇನೋ ಅನ್ನುವಂಥ ಮಾತುಗಳು. ಒಟ್ಟಾರೆಯಾಗಿ ಕಳೆದ ಈ 7 ದಿನಗಳಲ್ಲಿ ಮಾತ್ರ ಎಷ್ಟು ಇಫೆಕ್ಟಿವ್ ಆಗಿ
ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕಾಗಿತ್ತು. ಆ ಪ್ರಮಾಣದಲ್ಲೇ ಬಿ ಜೆ ಪಿ ಕಟ್ಟಿ ಹಾಕಲಿಕ್ಕೆ ಆಗಲಿಲ್ಲ. ಜೊತೆಗೆ ಎಚ್ ಡಿ ಕೆ ಅವರು ಸಹಿತ ಅವರು ಇನ್ನೂ ಅತಂತ್ರದಲ್ಲಿದ್ದಾರೆ. ಯಾಕಂದರೆ ಅವ್ರಿಗೊಂದು ಭಯ ಅದ, ಡಿ ಕೆ ಶಿ ಅವ್ರಿಗೆ ಎಲ್ಲಿ ಒಂದು 40-50 ಜನ ತೊಗೊಂಡು ಅಥವಾ ನಮ್ಮ ಬಿ ಜೆ ಪಿಯಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಯಾಕೆ ಬಂದರೆ ಅವ್ರಿಗೆ ವೇಟ್ ಕಡಿಮೆ ಆಗ್ತದೆ. ಯಾಕೆಂದರೆ ಮೈಸೂರು ಭಾಗದಲ್ಲಿ ಅವ್ರ ಹೆಸರು ಚೆನ್ನಾಗಿದೆ ಎಚ್ ಡಿ ಕೆ ಅವ್ರದ್ದು, ಮತ್ತು ಅವ್ರ ಒಕ್ಕಲ ಲೀಡರ್ ಅನ್ನೋಂಥ ಒಂದು ಪ್ರಸಿದ್ಧಿ ಇದೆ. ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಕಾಂಗ್ರೆಸ್ ಒಳಗೆ ಬಂದರೆ ಕಾಂಗ್ರೆಸ್ಸಿನ ದುರ್ದೈವ ಅನ್ಬೇಕಾಗ್ತದೆ, ಬಿ ಜೆ ಪಿ ಸುದೈವ ಅನ್ಬೇಕಾಗ್ತದೆ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಜೊತೆಗೆ ಈ ರಕ್ಷಣಾತ್ಮಕವಾಗಿ ಆಡುವಂಥ ಆಟ ತಾವು ಆದಷ್ಟು ಬೌಂಡ್ರಿ ಹೊಡೆಯೋಂಗಿಲ್ಲ, ಸಿಂಗಲ್ಸ್ ತೊಗೊಳಕ್ಕೆ ಓಡುವಂಗಿಲ್ಲ, ನಿಂತ್ಕೊಂಡು ಹೋದ್ರೆ ಹಾಗೂ ಲಾಭ ಏನು ಅನ್ನೋದು ಕೆಲವಷ್ಟು ಜನರ ಮಾತು ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಒಂದು ರಕ್ಷಣಾತ್ಮಕ ಆಟ ಬಿ ಜೆ ಪಿಗೆ ಒಂದು ರೀತಿ ಭವಿಷ್ಯದಲ್ಲಿ ಅಪಾಯ ತರುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಜೊತೆಗೆ ವಿಜೇಂದ್ರನೋ ಅಥವಾ ಯತ್ನಾಳರು ಅನ್ನೋ ಸಹಿತ ಡಿಸೈಡ್ ಮಾಡಿರಿ. ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಇನ್ನಷ್ಟು ತೀವ್ರವಾಗಿ ತೊಗೊಂಡು ಬಂದು, ಯಾಕಂದ್ರೆ ಲಿಂಗಾಯತ ಏನಪ್ಪ ಅಂದ್ರೆ ಮೇನ್ ಇವರು ವೋಟರ್ಸ್ ಬಿ ಜೆ ಪಿಗೆ ಅವ್ರು ಉಳಿಸ್ಕೊಳ್ಳೋ ಜೊತೆಗೆ ಒಕ್ಕಲಿಗರಲ್ಲೂ ಸಹಿತ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಉತ್ತಮ. ಮಾತ್ರ ಒಂದು ಮಾತ್ರ ಸತ್ಯ, ಕಾಂಗ್ರೆಸ್ನಿಂದ ಡಿ ಕೆ ಶಿ ಅವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು ಬಿ ಜೆ ಪಿಗೆ ಬರ್ತಾರ ಅಂತೇಳಿ ಮೋಸ್ಟ್ಲಿ ಇವೆಲ್ಲ ರೂಮರ್ಸ್ ಅಂತ ಅನ್ನಿಸ್ತದೆ ವಿನ ವಾಸ್ತವ ಅಂತ ಅನ್ನಿಸೋದಿಲ್ಲ. ಮತ್ತು ಅವ್ರಿಗೂ ಗೊತ್ತದ ಈಗಾಗಲೇ ಶಾರ್ ಅವರು ಅಂತ ತಿರಸ್ಕಾರ ಮಾಡಿದಾರಂಥ ಸುದ್ದಿಗಳು ಇದ್ದಾವೆ. ಏನೋ ಆಗಲಿ, ಒಟ್ಟಾರೆಯಾಗಿ ಬಿ ಜೆ ಪಿ ಮಾತ್ರ ಇವತ್ತು ಈ ಅಧಿವೇಶನದಲ್ಲೇ ಎಷ್ಟು ಪ್ರಭಾವಿ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಅನ್ನೋದು ಸತ್ಯ ಅಂತ ಹೇಳ್ತಾ, ಈ ಕಾಂಗ್ರೆಸ್ ಕಟ್ಟಿ ಹಾಕೋ ಪ್ರಯತ್ನ ಮುಂದಿನ 7 ದಿನಗಳಲ್ಲಾದರೂ ಆಗ್ತದನಾ ಅನ್ನೋ ಒಂದು ಪ್ರಶ್ನೆ ಹುಟ್ಟಾಗ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಂಡಿ ವಂದನೆಗಳು.